ಗೀತಾ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗೀತಾ ಅವರೇ. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ಮಾತಾಡಿ. ಪಂಚಕರ್ನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಮಾತಾಡ್ತಾ ಇರೋದು. ನಮ್ಮ ರೈತರು ನಾವೇನು ಈ ಹೋರಾಟವನ್ನ ಶುರು ಮಾಡಿದೀವಿ, ನಮ್ಮ ರೈತರ ಬಗ್ಗೆ ಮಾತಾಡಕ್ಕೆ ಯಾವ ರಾಜಕೀಯ ಪಕ್ಷಗಳಿಗೂ ನೈತಿಕತೆ ಇಲ್ಲ. ನಮ್ಮನ್ನ ರೈತರಲ್ಲ ಅಂತ ಹೇಳಿ ನೀವು ಯಾವ ಪಂಚಾಯತಿ ವ್ಯಾಪ್ತಿ ಅಂದ್ರಿ ಮೇಡಮ್? ಈಗ 5 ನಿಮಿಷದ ಹಿಂದೆ ಹೇಳಿದ್ರು ಕೆಂಚಗಾನಹಳ್ಳಿಯಲ್ಲಿ ಎಲ್ಲರೂ ಅಪ್ ಟು 80% ಎಲ್ಲರೂ ಭೂಮಿ ಕೊಡ್ಲಿಕ್ಕೆ ರೆಡಿ ಆಗಿದ್ದೀರಂತೆ ಮೇಡಮ್. ಅವರೆಲ್ಲ ಈಗ ಏನು ಪ್ರಸ್ತುತ ಈಗ ಯಾವ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಡೀತಾ ಇದೆಯೋ, ಅವರು ಪ್ರಸ್ತುತ ಯಾವ ಸರ್ಕಾರ ಇರುತ್ತೋ ಅವರೆಲ್ಲ ರೈತರ ಮೇಲೆ ಗೂಬೆ ಕುಸುವಂತ ಪ್ರಯತ್ನಗಳೇ ನಡೀತಾ ಇರೋದು. ಅವರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಅವರು ರೈತರನ್ನ ಬಲಿಪಶು ಮಾಡ್ತಾ ಇರ್ತಾರೆ. ಯಾವ ಸರ್ಕಾರ ಬಂದ್ರು ಅವ್ರಿಗೆ ಯಾವ ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ನಮ್ಮನ್ನ ನಾವು ಇವತ್ತು 16 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಾವು ಬೆಂಬಲ ನೀಡಕ್ಕೆ ಯಾರಾದ್ರೂ ಬಂದ್ರೆ ನಮ್ಗೇನು ಬೆಂಬಲ ಯಾರಾದ್ರೂ ಅದ್ರಲ್ಲಿ ನೀಡ್ಬೇಕು ಅಂತ ನಮ್ಗೇನು ಆಸರೆ ಆಗ್ತಾರೆ ಅಂತ ನಾವು ಕರಿತೀವಿ. ಅಥವಾ ಅವರೇ ಬರ್ತಾರೆ. ಇವ್ರು ಏನಂತಾರೆ, ಅದಕ್ಕೊಂದು ಲೇಬರ್ ಹಾಕ್ತಾರೆ, ಅಣೆಕಟ್ಟೆ ಕಟ್ತಾರೆ. ಇವ್ರು ಆ ಪಕ್ಷದವ್ರು ಈ ಪಕ್ಷದವ್ರು. ನಿಮಗ್ ನಾಚಿಕೆ ಆಗಲ್ವಾ? ನಿಮಗ್ ನಾಚಿಕೆ ಆಗ್ಬೇಕನ್ರಿ? ಏನ್ರಿ ನಮ್ ಕಷ್ಟ ನೀವು ಬಂದು ಕೇಳಿದ್ದೀರನ್ರಿ? ಕಾಂಗ್ರೆಸ್ ಅವರೇ ಬನ್ರಿ. ಈ ಪ್ರಸ್ತುತ ಕಾಂಗ್ರೆಸ್ ಅವರು ಇದ್ದಾರಲ್ಲ ಅವರೇ ಬನ್ರಿ ನಮ್ಮ ಹೋರಾಟಕ್ಕೆ. ನಾವು ಬೇಡ ಅಂತೀವ. ನಿಜ, ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ ಗೀತಾ ಅವರೇ. ಧನ್ಯವಾದ. ಅಶ್ವಿನ್ ಅವರೇ, ಇವಾಗ JDSಗಿರೋ ಕನ್ಸರ್ನ್ ಕೂಡ ಏನು, ಮೊನ್ನೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಆದಮೇಲೆ ಸ್ವಲ್ಪ ಕಾಂಗ್ರೆಸ್ನ ಹಿಡಿತ ಜಾಸ್ತಿ ಆಗ್ತಾ ಇದೆ. ಈಗ ಹೇಗಾರೋ ಮಾಡಿ ಹಿಡಿತ ವಾಪಸ್ ಪಡ್ಕೊಳ್ಬೇಕು, ಗ್ರೌಂಡ್ ಲೆವೆಲಲ್ಲಿ ಮುಂದಿನ ಚುನಾವಣೆಗೆ ಪಕ್ಷವನ್ನು ಗಟ್ಟಿ ಮಾಡಬೇಕು. ಹಿಂಗಾಗೇನೆ ಇವಾಗ ನಿಮಗೆ ಜಾಗೃತಿ ಆಗ್ತಾ ಇದೆಯೇ ಹೊರತು ನೀವು ರೈತರ ಪರವಾಗಿ ಇರಬೇಕು ಅನ್ನೋಂಗಿದ್ರೆ ಡೇ 1ಇಂದಾನೇ ಧರಣಿ ಕೂರ್ತಾ ಇದ್ರಿ. ಇವಾಗ ವಿಧಾನಸೌಧ ಮುತ್ತಿಗೆ, ಇವಾಗ ರ್ಯಾಲಿ, ಇವಾಗ ಪಾದಯಾತ್ರೆ ಅಲ್ಲ ಸರ್. ನೀವೇ ಲೆಕ್ಕ ಕೊಟ್ಟಂಗೆ 106 ದಿನದಿಂದ ಹೋರಾಟ ಮಾಡ್ತಿದ್ದಾರೆ ರೈತರು. ಮೇಡಮ್, ರೈತರ ವಿಚಾರದಲ್ಲಿ ಅನ್ನದಾತರು ರೈತರಿಗೆ ಸಾಲ ಮನ್ನಾ ಮಾಡಿದಂಥವ್ರು ಕುಮಾರಣ್ಣವರು ರೈತರು ಇಲ್ಲಿ ಕೂತಿದ್ದಾರೆ. ಅವ್ರು ಯಾವ ಪಕ್ಷದವರು ಅಲ್ಲ. ಈ ಒಂದು ರೈತರ ವಿಚಾರದಲ್ಲಿ ಎಲ್ಲರೂ ಕರೆ ಮಾಡಿ ಹೇಳ್ತಿದ್ದಾರೆ, ಯಾವ ಪಕ್ಷದ್ದು ಆಸ್ತಿನೂ ಅಲ್ಲ, ರೈತರೇ. ಏನಾಗಿದೆ, 1,000 ಎಕರೆ ಆಲ್ರೆಡಿ ಅಕ್ವೈರ್ ಮಾಡಿರೋಂಥದ್ದು ಬಿಡದಿ ಹತ್ರ ಇದೆಯಾ, AICTನೇ ಮಾಡಿ. ಇವತ್ತು ಕೆಂಪೇಗೌಡ ಬಡಾವಣೆ, ಆ ಶಿವರಾಮ್ ಕಾರಂತ್ ಬಡಾವಣೆಗೆ ಇನ್ನೂ ಟಾರ್ ಬಿದ್ದಿಲ್ಲ ಮೇಡಮ್. ಇಲ್ಲಿ 18,000 ಕೋಟಿ ಸಾಲ ಮಾಡಿ ತುಪ್ಪ ತಿನ್ಸಂತದ್ದೇನಿದೆ ರೈತರು. ಎಗೇನ್ ಇವತ್ತು ಹೇಳ್ತಿದ್ದಾರೆ ಪದೇ ರೈತರು. ಹೌದು, 458 ದಿನ ಕೂತಿದಾರಲ್ಲ. ಮಾನ್ಯ ಚೆಲುವರಾಯ ಸ್ವಾಮಿ ಆಗ್ಲಿ, ಮಾನ್ಯ ಮಾಗಡಿ ಬಾಲಣ್ಣ ಅವರು ಬರೀ ನಮ್ಗೆ ಮಂತ್ರಿಗಿರಿ ಸಿಗ್ಬೇಕು ಅನ್ನೋದಕ್ಕೆ ಕುಮಾರಣ್ಣ ಅವ್ರನ್ನ ನೀವು ಈ ಸುಮ್ಮನೆ ಹೇಳಿಕೆಗಳನ್ನ ಕೊಡ್ತಿದ್ದೀರ ಹೊರತು, ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೂ ನಾನು ಕೇಳ್ತೀನಿ, ಟನಲ್ ವಿಚಾರದಲ್ಲಿ ರೈತರು ನೀವು ಕೇಳಿಸ್ಕೊಳ್ಳಿ. ಮನೋಹರ್ ಲಾಲ್ ಖಟ್ಟರ್ ಕೇಂದ್ರ ಸಚಿವರು ಹೋಗ್ಬಿಟ್ರು ನನ್ನ ಅಂತಂದ್ರು. ಅವ್ರು ಕೇಳಿದ್ರೆ ಮನೋಹರ್ ಲಾಲ್ ಖಟ್ಟರ್ ಈ ವಿಚಾರನೇ ನನ್ನ ಹತ್ರಕ್ಕೆ ಬಂದಿರಲಿಲ್ಲ ಅಂದ್ರು. ಇವತ್ತು ಮೋದಿಜಿ ಅವರ ಹೆಸರನ್ನ ಅನಾವಶ್ಯಕವಾಗಿ ನೀವು ಬಿಡದಿ ರೈತರ ಹತ್ರ ನೀವು ತಗೊಂಡ್ ಬರ್ತಿದ್ದೀರಾ. ನೀವು ವಿನಾಕಾರಣ ನೀವು ರಿಯಲ್ ಎಸ್ಟೇಟ್ ಮಾಡೋದಾದ್ರೆ ನೀವು ಬೇರೆ ಕಡೆ ಮಾಡಿ. ರಿಯಲ್ ಎಸ್ಟೇಟ್ ರೈತರ ಮೇಲೆ ಸಾಲ ಮಾಡಿ. ಮೇಡಮ್, ಇನ್ನೊಂದು ತಪ್ಪು ತಿಳ್ಕೋಬೇಡಿ, ಇದೊಂದು ಹೇಳ್ಬಿಡ್ತೀನಿ ಕ್ವಿಕ್ಲಿ. ಇವತ್ತು ಅಧಿಕಾರಿಗಳು ನಾನು ಪದೇ ಹೇಳ್ತಿದ್ದೀನಿ, ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತು ಏನು ರೈತರು ಕೇಳ್ಕೊಂಡಿದ್ರು ಅಂದ್ಬಿಟ್ಟು ಬೇಡ ಅಂತ ಬಿಟ್ರು. ಸನ್ಮಾನ್ಯ DK ಶಿವಕುಮಾರ್ ಅವರು ನೀವು ಇದೇ ಬಿಡದಿ ರೈತರು ಕೇಳ್ತಿದ್ದಾರೆ. 550ರಲ್ಲಿ 455 ರೈತರು ವಕಾಲತ್ ಕೊಡ್ತಿದ್ದಾರೆ. ನಮಗ್ ಬೇಡ ಇದು ಟೌನ್ಶಿಪ್ ಪ್ರಾಜೆಕ್ಟ್ ಬೇಡ ಅಂತ. ಹಾಗಾಗಿ ಇದು ಸರ್ಕಾರ, ಯಾವುದೇ ಸರ್ಕಾರ ಇರಲಿ ಮೇಡಮ್, ರೈತರ ಮೇಲೆ ರಾಜಕಾರಣ ಮಾಡಬಾರ್ದು. ಸರ್ ಹೇಳ್ತಿದ್ರು ಮಾಹಿತಿ ಜಿಲ್ಲಾಧಿಕಾರಿಗಳು ಕೊಡ್ತಾರೆ, ಅದು ಇದು. ನಮ್ಗೆ ಆಕ್ಷೇಪಣೆ ಕೇಳಿದ್ರು, ಆಕ್ಷೇಪಣೆ ಸಲ್ಲಿಸಿದ್ವಿ. ನಾನು ನನ್ನ ತಾಯಿ ಹೋದ್ವಿ ಆಕ್ಷೇಪಣೆಗೆ. ನನ್ ಕಷ್ಟ ಏನ್ ಕೇಳ್ಬೇಕು, ಯಾಕೆ ನೀನ್ ಭೂಮಿ ಕೊಡ್ತಿಲ್ಲ ಅಂತ. ಅವ್ರೇನ್ ಕೇಳಿದ್ರು ಗೊತ್ತಾ, 2006 ಕುಮಾರಸ್ವಾಮಿ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಆಗೋಗಿದೆ, ನಾವೇನು ಮತ್ತೇನಕ್ಕೆ ಆಕ್ಷೇಪಣೆಗೆ ನೀವು ನನ್ಗೆ ಅರ್ಜಿ ಸಲ್ಲಿಸು ಅಂತ ಹೇಳಿದ್ರಿ. ನಮ್ ಫೈನಲ್ ಆಗಿ ನೋಟಿಸ್ ಕೊಡ್ಬೇಕಿತ್ತು. ಆಕ್ಷೇಪಣೆ ಏನು ಬೇಡ, ನಾವು ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದೀವಿ, ನೀವು ಇದ್ ಮಾಡಿ ಅಂತ. ಯಾಕೆ ಮೇಡಮ್ ಇವ್ರು ಕರೆದ್ರು? ಅದಾಯ್ತಾ DC ಹತ್ರ ಹೋಗ್ತೀವಿ, ಇಲ್ಲ ಕೊಟ್ಬಿಡಿ, ಎಲ್ಲ ಆಗೋಗಿದೆ, ಒಳ್ಳೆ ರೇಟ್ ನಾವ್ ಹೇಳಿದ್ವಿ ಇವ್ರಿಗೆ ರೇಟ್ ಕೊಡ್ಸಿ ಅಂತ. ಶಾಸಕರ ಹತ್ರ ಹೋಗ್ತೀವಿ, ಅವ್ರು ಹೇಳ್ತಾರೆ 7,481 ಎಕರೆಗೆ 6,043 ರೈತರು. 6,043 ರೈತರಲ್ಲಿ 663 ರೈತರು. 6,043ರಲ್ಲಿ ಕೇವಲ 663 ರೈತರು ಜಮೀನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅವರ ಪರ್ಸೆಂಟೇಜ್ ಬರ್ತದೆ 11%. ಕೇವಲ 11% ರೈತರು ಜಮೀನು ಕೊಡಲ್ಲ ಅಂತಿದ್ದಾರೆ. ಕೇವಲ 11% ರೈತರು ಜಮೀನು ಕೊಡಲ್ಲ ಅಂತಿದ್ದಾರೆ. ನನಗೆ ಸಮಯ ನಟರಾಜ್ ಗೌಡ್ರು ಶ್ರೀನಿವಾಸ್ ಸರ್ ಎಲ್ಲರೂ ವಾಯ್ಸ್
ಅಟ್ಲೀಸ್ಟ್ ಎಲ್ಲರದು ವಾಯ್ಸ್ ಕಟ್ ಆಗಿದೆ. ಶ್ರೀನಿವಾಸ್ ಸರ್, 92% ಜನರಿಗೆ ಅನಿಸ್ತಾ ಇದೆ ನಿಮ್ದು ಯಾರ್ದು ವಾಯ್ಸ್ ಹೋಗ್ತಿಲ್ಲ ಸರ್, ನಿಮ್ದು ಯಾರ್ದು ವಾಯ್ಸ್ ಹೋಗ್ತಾ ಇಲ್ಲ. 92% ಜನಕ್ಕೆ ಅನಿಸಿದೆ ರಾಜಕೀಯ ಜಟಾಪಟಿಯಲ್ಲಿ ರೈತರ ಹಿತಾಸಕ್ತಿ ಬಲಿಯಾಗ್ತಿದೆ. ಅಶ್ವಿನ್ ಅವರೇ ವಾಯ್ಸ್ ಹೋಗ್ತಿಲ್ಲ, ನಟರಾಜ್ ಗೌಡ್ರೆ ವಾಯ್ಸ್ ಹೋಗ್ತಿಲ್ಲ ಯಾರ್ದು. 92% ಜನರಿಗೆ ಅನಿಸ್ತಾ ಇದೆ ಈ ರಾಜಕೀಯ ಜಟಾಪಟಿಯಲ್ಲಿ ರೈತರ ಹಿತ ಬಲಿಯಾಗ್ತಿದೆ ಅಂತ ಹೇಳಿ. ಅಭಿವೃದ್ಧಿ ಬೇಕು, ನಿಮ್ದು ವಾಯ್ಸ್ ಹೋಗ್ತಾ ಇಲ್ಲ ಸರ್, ಇಬ್ರದು ವಾಯ್ಸ್ ಹೋಗ್ತಾ ಇಲ್ಲ. 92% ಜನರಿಗೆ ಅನಿಸಿದೆ ರಾಜಕೀಯ ಹಿತಾಸಕ್ತಿಯಲ್ಲಿ ರೈತರ ಹಿತ ಬಲಿಯಾಗ್ತಿದೆ ಅಂತ ಹೇಳಿ. ಅಭಿವೃದ್ಧಿ ಬೇಕು, ಆದ್ರೆ ಬಿಡದಿಯ ರೈತರ ಕಣ್ಣೀರಿನ ಸಮಾಧಿ ಮೇಲಲ್ಲ ಸರ್ಕಾರ, ಅದರಲ್ಲೂ ಒಕ್ಕಲಿಗ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು